गौरी नंदन गजानन गिरिजानंदन निरंजन पार्वती नंदन शुभानना पार्वती नंदन शुभानना गजानन शुभानना गजानन शुभानना पाहि प्रभो पाहि प्रसन्न गौरी नंदन गजानन गौरी नंदन गजानन गिरिजानंदन निरंजन षण्मुख सोदर गजानन षण्मुख सोदर गजानन गजानन शुभानना पाहि प्रभो पाहि प्रसन्न गौरी नंदन गजानन गिरिजानंदन निरंजन गौरी नंदन गजानन 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 ಶ್ರೀ ಗುರುಭ್ಯೋ ನಮಃ. ಎಲ್ಲರಿಗೂ ಶುಭ ಮುಂಜಾನೆ. ಗುಡ್ಡರಲ್ಲೂ ಶ್ರೀ ಕಾಳಿಕಾಂಬ ವಿನಾಯಕ ದೇವಸ್ಥಾನಕ್ಕೆ ಹೊರಪಟ್ಟ ನಮ್ಮ ಈ ಕೋಡಿಕಲ್ ಕೂಡುವಳಿಕೆ 1983 ಇದರ ಇಂದಿನ ಒಂದು ರಜತ ಸಂಭ್ರಮ ಕಾರ್ಯಕ್ರಮ ಮತ್ತು ಗೌರವ ಸನ್ಮಾನ ಮತ್ತು ಪ್ರತಿಭಾ ಪುರಸ್ಕಾರ ಇದರ ಇಂದಿನ ನಮ್ಮ ಒಂದು ಚೊಕ್ಕದಾದ ಒಂದು ಕಾರ್ಯಕ್ರಮ. ಈ ಒಂದು ಕಾರ್ಯಕ್ರಮಕ್ಕೆ ಇಂದು ಸೇರಿದಂಥ ಎಲ್ಲ ನಮ್ಮ ಕೂಡುವಳಿಕೆ ಸದಸ್ಯರಿಗೂ ಕೂಡ ಸ್ವಾಗತವನ್ನು ಕೋರುತ್ತಾ, ಅದರ ಒಟ್ಟಿಗೆ ನಮ್ಮ ಇಂದಿನ ಈ ಕಾರ್ಯಕ್ರಮಕ್ಕೆ ನಮ್ಮ ಸಮಾಜದ ಹಿರಿಯರು ಆಗಿರುವಂತಹ ಶ್ರೀ ಉಮೇಶಾಚಾರ್ಯ ಪಾಂಡೇಶ್ವರ್ ಇವರು ಪ್ರಸ್ತುತ ಆಡಳಿತಾಧಿಕಾರಿಯಾಗಿದ್ದರೆ ನಮ್ಮ ಕಾಳಿಕಾಂಬ ವಿನಾಯಕ ದೇವಸ್ಥಾನ ಮಂಗಳೂರು. ಇವರಿಗೆ ನಾವು ಕೂಡುವಳಿಕೆಯ ಪರವಾಗಿ ಸ್ವಾಗತವನ್ನು ಕೋರುತ್ತೇವೆ. ಅದೇ ರೀತಿ ನಮ್ಮೊಂದಿಗೆ ಇನ್ನೋರ್ವ ಮುಖ್ಯತೆ ಇದ್ದಾರೆ. ನಮ್ಮ ಸಮಾಜದ ಬಗ್ಗೆ ತುಂಬಾ ಅತಿಯಾಗಿ ತಿಳಿದಂತಹ ವ್ಯಕ್ತಿ, ಅವರು ಕೂಡ ನಮ್ಮ ಜೊತೆ ಇದ್ದಾರೆ. ಸನ್ಮಾನ್ಯ ಶ್ರೀ ಯೋಗೀಶ್ ಆಚಾರ್ಯ ಇವರು ಕೂಡ ನಮ್ಮೊಟ್ಟಿದ್ದಾರೆ. ಇವರು ಕೂಡ ನಾವು ಕಾರ್ಯಕ್ರಮ ಸ್ವಾಗತಿಸ್ತೇವೆ. ನಮ್ಮೊಟ್ಟಿಗೆ ಮುಖ್ಯ ಅತಿಥಿಯಾಗಿ ನಮ್ಮ ಶ್ರೀಮತಿ ರತ್ನಾವತಿ ಜೆ ಬೈಕಾಡಿ ಅವರಿದ್ದಾರೆ, ಅಧ್ಯಕ್ಷರು ಬೈಕಾಡಿ ಪ್ರತಿಷ್ಠಾನ ರಿಜಿಸ್ಟರ್ಡ್ ಮಂಗಳೂರು. ಇವರನ್ನು ಕೂಡ ನಾವು ಕಾರ್ಯಕ್ರಮಕ್ಕೆ ಸ್ವಾಗತಿಸುತ್ತೇವೆ. ನಮ್ಮೊಟ್ಟಿಗೆ ಇನ್ನೋರ್ವ ಅತಿಥಿ ಇದ್ದಾರೆ, ಶ್ರೀ ಯಜ್ಞೇಶ್ ಆಚಾರ್ಯ ಕೃಷ್ಣಾಪುರ. ಇವರು ನಮ್ಮ ಪ್ರಧಾನ ವ್ಯವಸ್ಥಾಪಕರು SKGI ಕೋಆಪರೇಟಿವ್ ಸೊಸೈಟಿ ಲಿಮಿಟೆಡ್ ಮಂಗಳೂರು. ಇವರನ್ನು ಕೂಡ ನಾವು ಕಾರ್ಯಕ್ರಮಕ್ಕೆ ಸ್ವಾಗತಿಸುತ್ತೇವೆ. ಅದೇ ರೀತಿಯಾಗಿ ವೇದಿಕೆಯಲ್ಲಿ ನಮ್ಮ ಕುದುವಳಿಕೆ ಮುಖ್ಯಸ್ಥರಾದ ಶ್ರೀ ಜಗದೀಶ್ ಆಚಾರ್ಯ ಇದ್ದಾರೆ. ಇವರಿಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ಹಾಗೂ ಅದರೊಟ್ಟಿಗೆ ಈ ಸಭೆಯ ಅಧ್ಯಕ್ಷತೆಯನ್ನು ಕೂಡ ಅವರೇ ವಹಿಸಿಕೊಂಡಿದ್ದಾರೆ. ಮತ್ತು ನಮ್ಮ ಕೋಡಿಕಲ್ ಕುಡುವಳಿಕೆಯ ಸಂಚಾಲಕರಾದ ಶ್ರೀ
ಕೆ ಪ್ರಭಾಕರಾಚಾರ್ಯ ಇವರು ಕೂಡ ಇದ್ದಾರೆ. ಇವರನ್ನು ಕೂಡ ನಾವು ಸ್ವಾಗತಿಸುತ್ತಾ ಈ ಕಾರ್ಯಕ್ರಮವನ್ನು ಮುಂದುವರಿಸುತ್ತೇವೆ. ज्योतिर्गमया मृत्योर्मा अमृतङ्गमया ॐ शान्ति शान्ति शान्ति. ಸ್ವಲ್ಪ ವೇಗವನ್ನು ಜಾಸ್ತಿ ಪಡ್ಕೊಂಡು ಹೋಗ್ತಾ ಇದೆ ನಮ್ಮ ಕುಡುವಳಿಕೆ ಚಟುವಟಿಕೆ. ಸೊ ಅದನ್ನೊಂದು ಗಮನದಲ್ಲಿ ಇಟ್ಕೊಂಡು ನಾವು ಯಾಕೆ ಒಂದು ಮಹಿಳಾ ಸಮಿತಿಯನ್ನು ರಚನೆ ಮಾಡಬಾರದು ಅಂತ ಹೇಳುವಂತ ಒಂದು ಚಿಂತನೆ ಕೂಡ ಇತ್ತು. ಸೊ ಅದರ ಒಂದು ಅಂಗವಾಗಿ ಒಂದು ರಚನೆ ಕೂಡ ಮಾಡಿದ್ದೇವೆ. ಸೊ ಇವತ್ತು ನಾವು ಅದಕ್ಕೆ ಚಾಲನೆಯನ್ನು ಕೊಡ್ಲಿಕ್ಕಿದ್ದೇವೆ. ಮತ್ತೆ ಮುಂದಿನ ದಿನಗಳಲ್ಲಿ ನಮ್ಮ ಕೆಲವೊಂದೊಂದು ಯೋಜನೆಗಳಿವೆ, ಕುಡುವಳಿಕೆಗೆ ಏನೆಲ್ಲ ಮಾಡಬೇಕು ಅಂತ ಹೇಳಿ ಯೋಜನೆಗಳಿದೆ. ಸೊ ವಿಷಯ ಅಂತ ಹೇಳಿದ್ರೆ ನಮಗೆ ಒಂದು ಕುಡುವಳಿಕೆಗೆ ಒಂದು ಸುಸಜ್ಜಿತವಾದಂತಹ ಒಂದು ಕಚೇರಿ ಮತ್ತು ಕಟ್ಟಡದ ಒಂದು ನಾವು ಒಂದು ಯೋಜನೆಯನ್ನು ಹಾಕ್ತಿದ್ದೇವೆ. ನಮ್ಮ ಕೋಡಿಕಲ್ ಪ್ರದೇಶದಲ್ಲಿ ಒಂದು ಸರ್ಕಾರದ ಒಂದು ಸಪೋರ್ಟ್ ಸಿಗ್ತದೆ ನೋಡಿ ಅಲ್ಲಿ ಒಂದು ಸ್ಥಳವನ್ನು ಖರೀದಿ ಮಾಡಿ ಅಲ್ಲೇ ಒಂದು ನಮಗೆ ಒಂದು ಕಚೇರಿ ಮತ್ತು ಹಾಲಿನಾಗೆ ಮಾಡಿ ನಮ್ಮ ಸದಸ್ಯರನ್ನು ಸೇರ್ಕೊಳ್ಳಿಕ್ಕೋಸ್ಕರ. ಮತ್ತೆ ನಾವು ನಮ್ಮ ಕೂಡುವಳಿಕೆಗೆ ಸಂಬಂಧಪಟ್ಟ ಮಕ್ಕಳಿಗೆ ಒಂದು ಶಾಶ್ವತ ವಿದ್ಯಾರ್ಥಿ ವೇತನ ನಿಧಿ ಅಂತ ಹೇಳುವಂತಹ ಒಂದು ಯೋಜನೆಯನ್ನು ಕೂಡ ನಾವು ಹಮ್ಮಿಕೊಳ್ಳಿದ್ದೇವೆ. ಮತ್ತು ಕೆಲವು ವಿಶೇಷ ಪ್ರತಿಭೆಗಳಿವೆ ನಮ್ಮ ಕುಡುವಳಿಕೆಗೆ, ಅವರನ್ನು ಕೂಡ ಗುರುತಿಸಿ ಒಂದು ಪ್ರೋತ್ಸಾಹಿಸುವಂತಹ ಒಂದು ಯೋಜನೆಗಳನ್ನು ನಾವು ಮುಂದಿನ ದಿನಗಳಲ್ಲಿ ಹಾಕಿದ್ದೇವೆ. ಮತ್ತೆ ಅದು ಮಾತ್ರ ಅಲ್ಲದೆ ಪ್ರತಿ ತಿಂಗಳಿಗೆ ಒಂದು ಯೋಜನೆಗಳನ್ನು ಹಾಕಿದ್ರೆ ಮುಂದೆ ನೋಡ್ಬೇಕಂದ್ರೆ ಹೇಗೆ ಕಾರ್ಯರೂಪಕ್ಕೆ ಬರ್ತದೆ ಮತ್ತೆ ಅದನ್ನು ಹೇಗೆ ನಾವು ಸಕ್ಸಸ್ಫುಲಿ ನಾವು ಮಾಡಬಹುದು ಅಂತ ಹೇಳಿ. ಅಂದ್ರೆ ಪ್ರತಿ ತಿಂಗಳು ಒಂದು ಸದಸ್ಯರ ಮನೆಯಲ್ಲಿ ಅಂದ್ರೆ ನಮ್ಮ ಕುಡುವಳಿಕೆ ಸದಸ್ಯರ ಮನೆಯಲ್ಲಿ ಒಂದು ಮೀಟಿಂಗ್ ಮಾಡುವುದು ಅಂತ ಹೇಳಿ. ಸೊ ಹಾಗೆ ಅಂತ ಒಂದು ಕೆಲವೊಂದು ಯೋಜನೆಗಳು ಮುಂದಿನ ದಿನಗಳಲ್ಲಿ ಹಾಕೊಂಡಿದ್ದೇವೆ. ಸೊ ನಮಗೆ ಈ ಸಂದರ್ಭದಲ್ಲಿ ಒಂದು ಕಥೆ ನೆನಪು ಬರ್ತದೆ. ಏನಂತ ಹೇಳಿದ್ರೆ, ನಾನು ರೀಸೆಂಟ್ಲಿ ಒಂದು ನಮ್ಮ ರೋಟರಿಯ ಒಂದು ಕಾರ್ಯಕ್ರಮದಲ್ಲಿ ನೋಡಿದ್ರು, ತುಂಬಾ ವೈರಲ್ ಆಗಿರುವಂತಹ ಸ್ಟೋರಿ. ಒಂದು 2 ಜನ ಬಾಳೆಹಣ್ಣು ಮಾಡ್ತಿರ್ತಾರೆ. ಒಂದು ಒಬ್ಬರು ಫಸ್ಟ್ ಕೇಳುವ ಬಾಳೆಹಣ್ಣು ಎಷ್ಟು ಅಂತ ಕೇಳಿದ್ರೆ ಒಂದು ಡಜನ್ ಇದೆ, ಒಂದು ಡಜನಿಗೆ ಎಷ್ಟು ಅಂತ ಕೇಳಿದ್ರೆ 10 ರೂಪಾಯಿ. ಮತ್ತೊಂದು ಕಡೆ ಬಾಳೆಹಣ್ಣು ಮಾಡೋದ್ರ ಒಂದು ಡಜನ್ಗೆ ಎಷ್ಟು ಅಂತ ಕೇಳಿದ್ರೆ 20 ರೂಪಾಯಿ. ಸೊ ನಿನ್ನ ಬಾಳೆಹಣ್ಣು ಮತ್ತೆ ಅವರ ಬಾಳೆಹಣ್ಣಿಗೆ ಎಂತ ವ್ಯತ್ಯಾಸ ಇದೆ? ಯಾಕಂದ್ರೆ ಅವರದ್ದು ಬಾಳೆಹಣ್ಣು ಗೊನೆಯಿಂದ ಉದುರಿ ಹೋಗ್ತದೆ, ನಮ್ದು ಕಂಪ್ಲೀಟ್ ಗೊನೆಯಾಗಿ ಇದೆ. ಸೊ ಇದರ ಅರ್ಥ ಅಂತ ಹೇಳಿದ್ರೆ, ಎಲ್ಲಿವರೆಗೆ ನಾವು ಒಂದೇ ಗೊನೆಯ ಕಾಯಿಯಾಗಿ ಒಂದು ಒಳ್ಳೆ ಒಗ್ಗಟ್ಟಿನಂತಿದ್ರೆ ಖಂಡಿತವಾಗಿಯೂ ನಮಗೆ ಮುಂದಿನ ದಿನಗಳಲ್ಲಿ ಒಂದು ಏನೆಲ್ಲ ನಾವು ಯೋಜನೆಗಳನ್ನು ಹಾಕಿದ್ದೇವೆ ಅದನ್ನು ಖಂಡಿತವಾಗಿ ನಮ್ಮಲ್ಲಿ ಮಾಡಲಿಕ್ಕೆ ಸಾಧ್ಯ ಇದೆ ಅಂತ ತಿಳಿಸಲಿಕ್ಕೆ ನಾವು ಬಯಸ್ತೇವೆ. ಮತ್ತು ಸರ್ವರಿಗೂ ಜಗನ್ಮಾತೆ ಶ್ರೀ ಕಾಳಿಕಾಂಬೆ ಮಹಾಗಣಪತಿ ಭಗವಾನ್ ವಿಶ್ವಕರ್ಮ ಪರಬ್ರಹ್ಮ ಸನ್ಮಾನವನ್ನು ಕಾಯಿಸಲಿ ನಂತರ ಎಲ್ಲ ನಮ್ಮ ಕುಡುವಳಿಕೆ ಸದಸ್ಯರು ಮತ್ತು ಸೇರಿರ್ತಕ್ಕಂಥ ನಮ್ಮ ಗಣ್ಯರೇ ಅತಿಥಿಗಳೇ, ಇವತ್ತೊಂದು ವಿಶೇಷವಾದಂತಹ ದಿನ. ಯಾಕಂತ ಹೇಳಿದ್ರೆ ನಮ್ಮ ಕುಡುವಳಿಕೆ ಪ್ರಾರಂಭಗೊಂಡು ಇಲ್ಲಿಗೆ 25 ವರ್ಷ ಆಯಿತು. ಇದಕ್ಕಿಂತ ಮುಂಚೆ ಬಹುಶಃ ಯೋಗೀಶಣ್ಣ ಇದ್ದಾರೆ ಇಲ್ಲಿ, ಅವರಿಗೆ ಗೊತ್ತಿದೆ ಕಂಪ್ಲೀಟ್ ಇದರ ಒಂದು ಇತಿಹಾಸ, ನಮ್ಮ ಕುಡುವಳಿಕೆಯ ಬಗ್ಗೆ ಮತ್ತು ವಿಶೇಷವಾಗಿ ನಮ್ಮ ಕೋಡಿಕಲ್ ಕುಡುವಳಿಕೆ ಬಗ್ಗೆ ಕೂಡ ಬಹಳಷ್ಟು ವಿಚಾರಗಳನ್ನು ಗೊತ್ತಿದೆ. ಮೊದಲನೇದಾಗಿ ಒಂದು ಏನೋ ಮುಂಚೆ ಪರಂಬೂರು ಪೇಟೆಯಲ್ಲಿತ್ತು, ಅದನ್ನು ಸಪರೇಟ್ ಮಾಡಿ ಕೋಡಿಕಲ್ ಕುಡುವಳಿಕೆ ಅಂತ ಹೇಳಿ ಮಾಡಿದ್ರು. ಮತ್ತೆ ಅದರ ಹಿಂದೆ ಮುಖ್ಯವಾಗಿ ಇರುವಂತಹ ರೋಗರಿಗಳು ಯಾರು ಹೇಳಿದ್ರೆ ನಮ್ಮ ಕೆ ಪ್ರಭಾಕರಾಚಾರ್ಯರು. ಬಹುಶಃ ಒಂದು 5 ಮನೆ ಇದ್ದಂತಹ ಒಂದು ಸಂದರ್ಭದಲ್ಲಿ ಅದನ್ನು ಒಂದು ಬೇರೆ ಮನೆ ಮಾಡಿ ಬೇರೆ ಒಂದು ಕುಡುವಳಿಕೆಯಾಗಿ ಮಾಡಿ ಈಗ 5 ಮನೆ ಇದ್ದದ್ದು ಹೆಚ್ಚು ಕಡಿಮೆ ಒಂದು 125 ಮನೆಯವರೆಗೆ ಬಂದಿದೆ ನಮ್ಮ ಇನ್ನೊಂದು ಯಾಕೆ ನಾವು ವಿಶೇಷವಾಗಿ ಅಂತ ಹೇಳಿದ್ರೆ, ನಾವು
ಇಲ್ಲಿ ನಿಂತಿರ್ತಕ್ಕಂಥ ಒಂದು ಸ್ಥಳ ಇದು ಇದರ 60ನೇ ವರ್ಷದ ಒಂದು ಸಂಭ್ರಮದಲ್ಲಿ ಇದ್ದೀವಿ. ಅವರ 60ನೇ ವರ್ಷದ ಸಂಭ್ರಮ, ನಮ್ಮ 25ನೇ ವರ್ಷದ ಸಂಭ್ರಮ. ಸೊ ಇದು ನಮಗೆ ಒಂದು ಡಬಲ್ ಸಂಭ್ರಮ ಇದೆ. ಸೊ ಇದಕ್ಕಾಗಿ ನಾವು ಸಂಸ್ಥೆಯವರಿಗೆ ನಾವು ವಿಶೇಷವಾದಂತಹ ಒಂದು ಧನ್ಯವಾದಗಳನ್ನು ಕೊಡ್ತಿದ್ದೇವೆ. ಸುಮಾರು ಮತ್ತೆ ಇನ್ನೊಂದೇನಂತ ಹೇಳಿದ್ರೆ, ಒಂದು ಸಂಕ್ಷಿಪ್ತವಾಗಿಲ್ಲ ಚಿಕ್ಕದಾಗಿ ಹೇಳಬೇಕಂತಿದ್ರೆ, ನಾವು ಎಂತ ಋಣಾಲು ಬಂದ ರೂಪೇಣ ಪಶುಪತಿ ಸುತ್ತಾಲಯ ಅಂತ ಹೇಳ್ತೇವೆ. ಹಾಗೆ ಈ ನಾವು ಎಲ್ಲಿದ್ದುವೋ ಗೊತ್ತಿಲ್ಲ, ಈ ಪ್ಲೇಸಿಗೆ ಬಂದು ಸೆಟ್ 5 ಮನೆ ಇರ್ತಂತೆ ಫಸ್ಟಿಗೆ ನಮ್ಮವರದ್ದು. ಈಗ 125 ಮನೆ ಆಗಿದೆ. ಮತ್ತೆ ನಾವು ಕೂಡ ಇಲ್ಲಿ ಹೊರಗಿನಿಂದ ಬಂದವರು. ಅದೇ ರೀತಿ ಮೂಲತಃ ಮುಂಚಿನವರಿದ್ದವರು ಅಂತ ಯಾರು ನೋಡಿದ್ರೆ ಬ್ರಹ್ಮಕರಣ ಇರ್ಬೋದು, ಗೋಕುಲಡ್ಡ ಇರ್ಬೋದು, ಅಥವಾ ಬೇರೆ ಒಂದು 4-5 ಮನೆಗಳಿರ್ಬೋದು ಅಂತ ಎಣಿಸ್ತೇನೆ ನಾನು. ಮತ್ತೆ ಎಲ್ಲರೂ ನಾವು ಹೊರಗಿನಿಂದ ಬಂದವರು. ಬಹುಶಃ ಒಂದು ತಾಯಿಯ ಪ್ರೇರಣೆ ಆಗಿದ್ದಿರ್ಬೋದು. ನಾವೆಲ್ಲರೂ ಈ ಒಟ್ಟಿಗೆ ಸೇರಿ ಒಂದು ತಾಯಿಯ ಸೇವೆ ಮಾಡಬೇಕು, ನಮ್ಮಿಂದ ಏನಾಗುತ್ತೆ ಒತ್ತಿಗೆ ಅಥವಾ ಬೇರೆ ರೀತಿಯ ತನುಮನ ದನಗಳ ಒಂದು ಏನು ಸೇವೆಯನ್ನು ನಮಗೆ ಒಂದು ತಾಯಿ ಮಾಡಲಿಕ್ಕೆ ಒಂದು ಅವಕಾಶ ಮಾಡಿ ಕೊಟ್ಟಿದ್ದಾರೆ ಅಂತ ಎಣಿಸಬಹುದು ನಾವು. ಅದೇ ಮತ್ತೆ ಬೇರೆ ಏನಿಲ್ಲ, ಅದು ಒಂದು ಭಾವನಾತ್ಮಕವಾಗಿ ಮಾತ್ರ. ಯಾಕಂತಂದ್ರೆ ನಾವು ಈಗ ಒಂದು ಬೇರೆ ಬೇರೆ ಮನೆ ಇದ್ರು ಕೂಡ ಒಂದೇ ತಾಯಿಯ ಮಕ್ಕಳಾಗಿ ನಾವು ಇಲ್ಲಿ ಇದ್ದೇವೆ. ಹಲವಾರು ಯೋಜನೆಗಳನ್ನು ನಾವಿಲ್ಲಿ ಮಾಡಿದ್ದೇವೆ ಮುಂಚೆಯೂ ಕೂಡ, ಇನ್ನು ಮುಂದೆ ಕೂಡ ಹಲವಾರು ಯೋಜನೆಗಳಿದೆ. ಮುಂದಿನ ಒಂದು ಪ್ರಾಸ್ತಾವಿಕದಲ್ಲಿ ನಾನು ತಿಳಿಸ್ಲಿಕ್ಕಿದ್ದೇನೆ. ಸುಮಾರು 54 ವರ್ಷಗಳ ಹಿಂದೆ ಪಣಂಬೂರು ಪೇಟೆಗೆ ಸೇರಿದ ಕಾವೂರು ಕುರುವಳಿಕೆಯಲ್ಲಿ ಕೋಡಿಕಲ್ ಪ್ರದೇಶದ 5 ಮನೆಗಳ ಸದಸ್ಯರಿತ್ತು ನಾವು. ಈಗ ಕಾವೂರು ಕುರುವಳಿಕೆಯಲ್ಲಿ ಒಟ್ಟು 11 ಸದಸ್ಯರಿದ್ದಾರೆ. ಕಾರಣದಿಂದ ಸುಮಾರು 42 ವರ್ಷಕ್ಕಿಂತಲೂ ಹೆಚ್ಚು ಸಮಯ ಈ ಕೂಡುವಳಿಕೆ ಸ್ಥಗಿತಗೊಂಡಿತ್ತು, ನಮ್ಮ ಕೋಡಿಕಲ್ ಕೂಡುವಳಿಕೆ. ಅದು ಏನಕ್ಕಿತ್ತು ಅಂತ ಹೇಳಿದ್ರೆ, ನಮ್ಮ ಆ ಸಮಯದಲ್ಲಿ ನಮ್ಮ ಕಾಳಿಕಾಂಬ ಸೇವಾ ಸಮಿತಿಯ ಸದಸ್ಯರಾಗಿದ್ದಾರೆ. ಅವರು ಬಂದು ನಮ್ಮ ಎಲ್ಲ ಈ ಶಿಸ್ತು ಕಾಣಿಕೆ ಇದನ್ನೆಲ್ಲ ಕಲೆಕ್ಟ್ ಮಾಡಿಕೊಂಡೆಲ್ಲ ಹೋಗ್ತಿದ್ರು. ಆ ವ್ಯವಸ್ಥೆ ನಮ್ದು ನೆನ್ಪಿಟ್ಟು ನಾವು ಸಾಧ್ಯವಾಗೆಲ್ಲ ಮನೆಗೆಲ್ಲ ಯೋಗೀಶನ್ನ ಮತ್ತೆ ನಮ್ಮ ಕಾಳಿಕಾಂಬ ಸೇವಾ ಸಮಿತಿಯ ತುಂಬ ಸದಸ್ಯರೆಲ್ಲ ಬಂದು ಗೋಕುಲನ್ನೆಲ್ಲ ಬರ್ತಿದ್ರು, ಸಣ್ಣದಿರುವಾಗೆಲ್ಲ ಕಲೆಕ್ಷನ್ ಮಾಡಿದ್ರು. ನಾವು ಸವರಟ್ಟಿಗೆಲ್ಲ ಹೋಗ್ತಿದ್ದೇವೆ ಸೈಕಲಲ್ಲೆಲ್ಲ, ನೆನ್ಪುಟ್ಟು ಈಗ ಸಂದರ್ಭದಲ್ಲಿ. ಹಾಗೆ 99ರಲ್ಲಿ ಕೋಡಿಕಲ್ನಲ್ಲಿ ವಾಸವಾಗುವ ಶ್ರೀ ಪ್ರಭಾಕರಾಚಾರ್ಯ ಕ್ಷೇತ್ರದ ಆಡಳಿತ ಮಂಡಳಿಗೆ ಆಯ್ಕೆಯಾದ ನಂತರ ಈ ಪ್ರದೇಶಕ್ಕೆ ಒಂದು ಕೂಡುವಳಿಕೆ ರಚಿಸಬೇಕು ಅಂತ ಹೇಳಿ ಶ್ರೀ ಕ್ಷೇತ್ರಕ್ಕೆ ಒಂದು ಪತ್ರ ಮುಖೇನ ಒಂದು ಕೋರಿದ್ರು. ಆಮೇಲೆ ಏನಾಯ್ತು ಅಂತ ಹೇಳಿದ್ರೆ, 29/8/2000 ವರ್ಷಕ್ಕೆ ಕೋಡಿಕಲ್ನಲ್ಲಿ ವಾಸವಿದ್ದ ಸದಸ್ಯ ಶ್ರೀ ಕೋಡಿಕಲ್ ಕೂಡುವಳಿಕೆ ನಂಬರ್ 183 ಶ್ರೀ ಕ್ಷೇತ್ರದ ಆಗಿನ ಆಡಳಿತ ಮುಖ್ಯಸ್ಥರಾಗಿದ್ದ ಶ್ರೀ ಪಿ ಶಿವರಾಮಾಚಾರ್ಯ ಅಧ್ಯಕ್ಷತೆಯಲ್ಲಿ ನಡೆದ ಸಭೆಯಲ್ಲಿ 1ನೇ ಮುಖ್ಯಸ್ಥರಾಗಿ ನಮ್ಮ ಕೋಡಿಕಲ್ ಕೂಡುವಳಿಕೆಯ 1ನೇ ಮುಖ್ಯಸ್ಥರಾಗಿ ಶ್ರೀ ಕೆ ದಾಮೋದರಾಚಾರ್ಯ ಅವರು, 2ನೇ ಮುಖ್ಯಸ್ಥರಾಗಿ ಶ್ರೀ ಕೆ ವಸಂತಾಚಾರ್ಯ, ಸಂಚಾಲಕರಾಗಿ ನಮ್ಮ ಶ್ರೀ ಕೆ ಪ್ರಭಾಕರಾಚಾರ್ಯ ಅವರು ಆಯ್ಕೆಗೊಂಡಿದ್ದರು. ಕೆಲವು ವರ್ಷಗಳ ನಂತರ ಶ್ರೀ ದಾಮೋದರಾಚಾರ್ಯ ಅವರು ರಾಜೀನಾಮೆಯಿಂದ 1ನೇ ಮುಖ್ಯಸ್ಥರಾಗಿ ಶ್ರೀ ಪಿ ವಸಂತಾಚಾರ್ಯರು, 2ನೇ ಮುಖ್ಯಸ್ಥರಾಗಿ ಶ್ರೀ ಜಗದೀಶಾಚಾರ್ಯ ಮತ್ತು ಸಂಚಾಲಕರಾಗಿ ನಮ್ಮ ಶ್ರೀ ಪ್ರಭಾಕರಾಚಾರ್ಯ ಅವರು ಮುಂದುವರಿಸಿಕೊಂಡು ಬಂದರು. ನಂತರ ಪಿ ವಸಂತಾಚಾರ್ಯ ಅವರ ರಾಜೀನಾಮೆಯಿಂದ 1ನೇ ಮುಖ್ಯಸ್ಥರ ಸ್ಥಾನಕ್ಕೆ ಜಗದೀಶಾಚಾರ್ಯ ಅವರನ್ನು ಮತ್ತು 2ನೇ ಮುಖ್ಯಸ್ಥರ ಸ್ಥಾನಕ್ಕೆ ಶ್ರೀ ಉದಯಜಿ ಆಚಾರ್ಯ ಮತ್ತು ಸಂಚಾಲಕರಾಗಿ ಶ್ರೀ ಪ್ರಭಾಕರಾಚಾರ್ಯ ಅವರು ಕೂಡುವಳಿಕೆಯ ಸುಸೂತ್ರವಾಗಿ ನಡೆಸ್ತಾ ಇದ್ದೇವೆ ನಾವು. ಮತ್ತೆ ಇನ್ನೊಂದು ವಿಷಯ ಅಂದರೆ, ಪ್ರಸ್ತುತ ನಮ್ಮ ಕೂಡುವಳಿಕೆಯಲ್ಲಿ 125 ಸದಸ್ಯರಿದ್ದಾರೆ. ಮತ್ತೆ ನಾವು ಈ ಕೂಡುವಳಿಕೆಯ ಕಾರ್ಯಚಟುವಟಿಕೆಗಳನ್ನೆಲ್ಲ ನಾವು ನೋಡಿಸಿದ್ರೆ, ಒಂದು 2 ವರ್ಷದ ಕಾರ್ಯಚಟುವಟಿಕೆಗಳನ್ನು ನಾವು ಒಂದು ಪಟ್ಟಿ ಮಾಡ್ತಿದ್ದೇವೆ. ಸೊ 3/7/22 ಕೂಡುವಳಿಕೆಯ ಮಹಾಸಭೆಯಲ್ಲಿ ಶೈಕ್ಷಣಿಕ ಪ್ರತಿಭಾ ಪುರಸ್ಕಾರ ಹಾಗೂ ವನಮಹೋತ್ಸವ, ಶ್ರೀ ಕ್ಷೇತ್ರ ಪಟ್ಟಲಿಂಗಪ್ಪಾಚಾರ್ಯ ಕಲ್ಯಾಣ ಮಂಟಪ ಮತ್ತು ಆಗಿನ ಮುಖ್ಯಸ್ಥರಾದ 2ನೇ ಮುಖ್ಯಸ್ಥರಾದ ಶ್ರೀ ಬೆಳವಾಯಿ ಸುಂದರಾಚಾರ್ಯರ ಅಧ್ಯಕ್ಷತೆಯಲ್ಲಿ ಜರುಗಿದ್ದು, ಶ್ರೀ ಎ ಲೋಕೇಶಾಚಾರ್ಯ ಮತ್ತು ಡಾಕ್ಟರ್ ಎಸ್ ಪಿ ಗುರುದಾಸ್ ಇವರು ನಮ್ಮ ಅತಿಥಿಗಳಾಗಿ ಆಗಮಿಸಿದರು 2 ವರ್ಷದ ಹಿಂದೆ. ಮತ್ತು ನಮ್ಮ ಕೂಡುವಳಿಕೆಯ ಶ್ರೀ ಕ್ಷೇತ್ರ ಕೂಡುವಳಿಕೆ ಅತ್ಯಂತ ಕಾರ್ಯಕ್ಷಮತೆಯಿಂದ ಸೇವೆ ಮಾಡುವ ಮತ್ತು ಅತಿ ಹೆಚ್ಚು ಶಿಸ್ತುವಂತಿಕೆ ಮತ್ತು ಕಾಣಿಕೆಯನ್ನು ಸಂಗ್ರಹಿಸಿಕೊಡುವಂತಹ ಒಂದು ಕೂಡುವಳಿಕೆ ಅಂತ ನಮಗೆ ಒಂದು ಗೌರವಕ್ಕೆ, ನಾವು ಕ್ಷೇತ್ರದ ಗೌರವಕ್ಕೆ ಪಾತ್ರವಾಗಿದೆ. ಮತ್ತು ಅದು ನಮಗೆ ಒಂದು ಹೆಮ್ಮೆಯ ವಿಷಯ. ಮತ್ತೆ 2013ರ ಯುಗಾದಿ ಮಹೋತ್ಸವ ಕಾಲಾವಧಿ ಶಿಸ್ತು, ಆರತಿ ಕಾಣಿಕೆ, ಉತ್ಸವ ಕಾಣಿಕೆ ಮತ್ತು ಇತರ
ಮೊಬೈಲು ಹೇಗಿದೆ ಅಂತ ಹೇಳಿದ್ರೆ 1,31,000 ನಾವು ಕೊಟ್ಟಿದ್ವಿ 2023ರಲ್ಲಿ. ಅದೇ 2024ಕ್ಕೆ ಆಗುವಾಗ 1,60,000 ಚಿಲ್ಲರೆ ನಾವು ಭಂಡಾರಕ್ಕೆ ಒಪ್ಪಿಸಿದ್ದೇವೆ. ಮತ್ತೆ ಇದೇ ಸಮಯದಲ್ಲಿ ನಾವು ಈ ಭೂ ಖರೀದಿಗೆ ಅಂತ ವಿಚಾರ ಬಂದಿತ್ತು ದೇವಸ್ಥಾನಕ್ಕೆ. ಸೊ ಅದಕ್ಕೂ ಕೂಡ ನಮ್ಮ ಕುಡುವಳಿಕೆ ವತಿಯಿಂದ ಒಂದು 46,000 ನಾವು ಡೊನೇಟ್ ಕಲೆಕ್ಷನ್ ಮಾಡಿ ಕೊಟ್ಟಿದ್ದೇವೆ. ಮತ್ತೆ ಅದು ಮಾತ್ರ ಅಲ್ಲದೆ ವೈಯಕ್ತಿಕವಾಗಿ ಬೇರೆ ವ್ಯಕ್ತಿಗಳು ಕೂಡ ಕೊಟ್ಟಿದ್ದಾರೆ. ಮತ್ತೆ ಇನ್ನೊಂದು ವಿಚಾರ ನಾವು ನೋಡ್ಬೇಕೇನಂತ ಹೇಳಿದ್ರೆ, ಪ್ರತಿ ವರ್ಷದಿಂದ ವರ್ಷ ನಮ್ಮ ಕುಡುವಳಿಕೆಯ ಏನು ನಾವು ವಂತಿಕೆ ಏನಿದೆ ಅದು ಹೆಚ್ಚಾಗ್ತಾ ಹೋಗುತ್ತೆ ಪ್ರತಿ ವರ್ಷ. ಏನೋ ದೇವಿಯ ಕೃಪೆ ಇದೆ. ಸೊ ಮುಂದಿನ ದಿನಗಳಲ್ಲಿಯೂ ಕೂಡ ಇದು ಹೀಗೆ ಮುಂದುವರಿಕೆ ಅಂತ ಹೇಳಿ ನಾವು ಆಶಿಸ್ತೇವೆ. ಮತ್ತೆ ನಮ್ಮ ಅದು ಮಾತ್ರ ಅಲ್ಲದೆ ನಮ್ಮ ಕುಡುವಳಿಕೆಯ ಸದಸ್ಯರು ಒಟ್ಟಾಗಿ ಶ್ರೀ ಜಗದ್ಗುರು ಆನೆಗುಂದಿ ಮಹಾಸಂಸ್ಥಾನ ಸರಸ್ವತಿ ಪೀಠ ಮತ್ತು ಪರಮ ಪೂಜ್ಯ ಜಗದ್ಗುರು ಅನಂತ ಘೋಷಿತ ಶ್ರೀ ಕಾಳಸಂದ್ರ ಸ್ವಾಮಿಗಳ ಚಾತುರ್ಮಾಸ ವ್ರತಾಚರಣ ಪೂಜೆಯಲ್ಲೂ ಕೂಡ ಭಾಗವಹಿಸಿದ್ದೆವು. ಮತ್ತು ಪರಮ ಪೂಜ್ಯ ಅನಂತ ಘೋಷಿತ ಶ್ರೀ ಶಿವಸುಜ್ಞಾನ ತೀರ್ಥ ನಮ್ಮ ಕಚಿಕೆ ಮಠ ಇವರ 42ನೇ ಚಾತುರ್ಮಾಸ ಕಾರ್ಯಕ್ರಮದ ಪಾದ ಪೂಜೆಯಲ್ಲಿ ಕೂಡ ನಾವು ಭಾಗವಹಿಸಿದ್ದೆವು. ಮತ್ತೆ 28/1/2024 ಜರುಗಿದ ವಿಶ್ವಕರ್ಮ ಯುವ ಮಿಲನ ಅಥವಾ ವಿಶ್ವಕರ್ಮ ಯಜ್ಞ ಸಮಿತಿಯ ಕಾರ್ಯಕ್ರಮಕ್ಕೂ ಕೂಡ ನಮ್ಮ ಒಂದು ಕುಡುವಳಿಕೆ ವತಿಯಿಂದ ಒಂದು 24,000 ಕಲೆಕ್ಟ್ ಮಾಡಿ ಕೊಟ್ಟಿದ್ದೇವೆ. ಮತ್ತೆ ಪೂಜೆಗಳು ಬೇರೆ ಇದೆಲ್ಲ ಮಾಡಿದ್ದೇವೆ ನಾವು. ಅದು ವೈಯಕ್ತಿಕವಾಗಿ ಡೊನೇಷನ್ಸ್ಗಳೆಲ್ಲ ಬೇರೆಲ್ಲ ಕೊಟ್ಟಿದ್ದೇವೆ. ಅದು ಲೆಕ್ಕಬೇಕು ನಮ್ಗೆ ನಾವು ಕಲೆಕ್ಟ್ ಮಾಡಿ ಕೊಟ್ಟಿರುವಂಥದ್ದು ಇದನ್ನು. ಮತ್ತು ನಮ್ಮ ವತಿಯಿಂದ ಪ್ರತಿ ವರ್ಷ ಕುಡುವಳಿಕೆಯಲ್ಲಿ ಕುಡುವಳಿಕೆ ಸ್ಥಾಪಿಸಲ್ಪಟ್ಟ ದಿನವಾದ ಆಗಸ್ಟ್ 29ರಂದು ಒಂದು ನಾವು ಶಾಶ್ವತ ಪೂಜೆಯನ್ನು ಕೂಡ ನಾವು ಕ್ಷೇತ್ರಕ್ಕೆ ಮಾಡಿಸ್ತಿದ್ದೇವೆ. ಮತ್ತು ಹೂವಿನ ಪೂಜೆ, ಭಜನಾ ಸೇವೆ ಇಂಥ ಎಲ್ಲ ದೇವಸ್ಥಾನಕ್ಕೆ ಸಂಬಂಧಪಟ್ಟ ಅದೇ ದೇವಸ್ಥಾನಕ್ಕೆ ನಮ್ಮಿಂದ ಎಷ್ಟು ಒಂದು ವರಮಾನವನ್ನು ಕೊಡ್ಲಿಕ್ಕೆ ಸಾಧ್ಯ ಇದೆ ಅದನ್ನೆಲ್ಲವನ್ನು ನಾವು ಮಾಡಿಕೊಂಡು ಬಂದಿದ್ದೇವೆ. ಮತ್ತು ನಮ್ಮ ಕುಡುವಳಿಕೆಯ ಬಹಳ ಒಂದು ಅಂದ್ರೆ ನಾವು ಈಗ ಒಂದು 125 ಮನೆ ಇದ್ದಾರೆ. ಸೊ ಹೆಚ್ಚು ಕಡಿಮೆ ಒಂದು ಮನೆಯಲ್ಲಿ ಒಂದು ಮಹಿಳೆ ಅಂತ ಹೇಳಿದ್ರೆ 125 ಮಹಿಳೆಯರಿದ್ದಾರೆ ನಮ್ಮ ಮನೆಯಲ್ಲಿ. ಸೊ ಇದರ ಬಗ್ಗೆ ಕೂಡ ನಮ್ಮಲ್ಲಿ ಒಂದು ಚಿಂತನೆ ಇತ್ತು. ಒಂದು ಕಳೆದ ಒಂದು 7-8 ವರ್ಷಗಳಿಂದ ನಾವು ಗಮನಿಸಿದ್ರೆ ನಮ್ಮ ಶ್ರೀ ಕಾಳಿಕಾಂಬ ವಿನಾಯಕರಿಗೆ ನಮಃ. ಮಂಗಳೂರು ಶ್ರೀ ಕಾಳಿಕಾಂಬ ವಿನಾಯಕ ದೇವಸ್ಥಾನಗಳ ಪೀಠ ಕೋಡಿಕಲ್ ಕುಡುವಳಿಕೆ ನಂಬರ್ 183 ಕೋಡಿಕಲ್ ಮಂಗಳೂರು ಇದರ ರಜತ ಸಮಾರಂಭದ ಸಂದರ್ಭದಲ್ಲಿ ನೆರೆದ ಗಣ್ಯರ ಸಮ್ಮುಖದಲ್ಲಿ ನಿಸ್ವಾರ್ಥ ಸೇವಾಕರ್ತ ಶ್ರೀ ಕೆ ಪ್ರಭಾಕರ ಆಚಾರ್ ಕೋಡಿಕಲ್ ಇವರಿಗೆ ನೀಡಿದ ಸನ್ಮಾನ ಪತ್ರ. ಶ್ರೀ ಗೋವಿಂದ ಆಚಾರ್ ಮತ್ತು ಶ್ರೀಮತಿ ರತ್ನಾವತಿ ಅವರ ಸುಪುತ್ರರಾಗಿ 1950ರಲ್ಲಿ ತಿಳಿಸಿರುವಿರಿ. SLC ಶಿಕ್ಷಣದೊಂದಿಗೆ 2 ಪರೀಕ್ಷೆಯನ್ನು ಪಾಸು ಮಾಡಿ 1967ರಲ್ಲಿ ತಮ್ಮ ವೃತ್ತಿ ಜೀವನವನ್ನು ಪ್ರಾರಂಭಿಸಿ 2010ಕ್ಕೆ ನಿವೃತ್ತಿಯನ್ನು ಹೊಂದಿ 2023ರವರೆಗೆ ಮುಂದುವರಿಸಿರುವುದು. ಶ್ರೀ ಕಾಳಿಕಾಂಬ ವಿನಾಯಕ ದೇವಸ್ಥಾನದ ಆಡಳಿತ ಮಂಡಳಿಯಲ್ಲಿ 1994ರಿಂದ 2001ರವರೆಗೆ ಸೇವೆ ಸಲ್ಲಿಸಿರುತ್ತೀರಿ. 2000ನೇ ಇಸ್ವಿಯಲ್ಲಿ ಶ್ರೀ ಕೋಡಿಕಲ್ ಕುಡುವಳಿಕೆ ನಂಬರ್ 173 ಇದರ ಸ್ಥಾಪನೆಯ ರೂವಾರಿಯಾಗಿದ್ದು ಕುಡುವಳಿಕೆಯ ಸಂಚಾಲಕರಾಗಿ ಕುಡುವಳಿಕೆಯ ಅಭಿವೃದ್ಧಿಗಾಗಿ ತಮ್ಮ ಸೇವೆಯನ್ನು ಮಾಡುತ್ತಾ ಬಂದಿರುತ್ತೀರಿ. ಶ್ರೀ ಕ್ಷೇತ್ರದ ಕುಡುವಳಿಕೆಯಲ್ಲಿ ಅತ್ಯಂತ ಕಾರ್ಯಕ್ಷಮತೆಯಿಂದ ಸೇವೆ ಮಾಡುವ ಹಾಗೂ ಅತಿ ಹೆಚ್ಚು ಶಿಸ್ತು, ವಂತಿಕೆ, ಗುರುಕಾಣಿಕೆ ಸಂಗ್ರಹಿಸುವ ಕುಡುವಳಿಕೆ ಎಂಬ ಗೌರವಕ್ಕೆ ಪಾತ್ರರಾಗಿರುವುದು ಹೆಮ್ಮೆಯ ವಿಷಯ. ಪ್ರಸ್ತುತ 120 ಸದಸ್ಯರ ಮನೆಗೆ ತೆರಳಿ ಆಮಂತ್ರಿಸಿ ಶಿಸ್ತು, ಗುರುಕಾಣಿಕೆ ಹಾಗೂ ಕಾಣಿಕೆ ಇತ್ಯಾದಿಗಳನ್ನು ಸಂಗ್ರಹಿಸಿ ಶ್ರೀ ಕ್ಷೇತ್ರಕ್ಕೆ ಒಪ್ಪಿಸುವ ಜವಾಬ್ದಾರಿಯನ್ನು ಶಿಸ್ತುಬದ್ಧವಾಗಿ ನಡೆಸುವ ಕುಡುವಳಿಕೆ ಎಂಬ ಗೌರವವು ಈ ಕೋಡಿಕಲ್ ಕುಡುವಳಿಕೆಗೆ ಸಂದಿದೆ. ಶ್ರೀಧರು ಸುಮಾರು 30 ವರ್ಷಗಳಿಂದ ಶ್ರೀ ಕ್ಷೇತ್ರದ ಉತ್ಸವಾದಿಗಳಲ್ಲಿ ಆರ್ಥಿಕ ಸಮಿತಿಯ ಸದಸ್ಯರಾಗಿದ್ದು ಕೌಂಟರ್ ನಿರ್ವಹಣೆಯಲ್ಲಿ ಶ್ರೀ ದೇವರ ಸೇವೆಯನ್ನು ಶ್ರದ್ಧಾ ಭಕ್ತಿಯಿಂದ ಮಾಡುತ್ತಾ ಬಂದಿರುತ್ತೀರಿ. ಸಾಂಸಾರಿಕವಾಗಿ ಶ್ರೀಮತಿ ಶಶಿಕಲಾ ಹಾಗೂ ಸುಪುತ್ರಿ ಸ್ವಾತಿಯೊಂದಿಗೆ ಸಂತೃಪ್ತ ಜೀವನ ನಡೆಸುತ್ತಿರುವ ಹಾಗೂ ನಿತ್ಯ ಸೇವೆ ಮಾಡುತ್ತಾ ಧನ್ಯತಾ ಭಾವದಿಂದಿರುವ ತಮಗೆ ಜಗನ್ಮಾತೆ ಶ್ರೀ ಕಾಳಿಕಾಂಬೆ ಪರಬ್ರಹ್ಮ ಶ್ರೀ ವಿಶ್ವಕರ್ಮರು ಆರೋಗ್ಯ, ಆಯುಷು, ಸಕಲ ಸಂಪತ್ತನ್ನು ಹಾಗೂ ಸೌಭಾಗ್ಯವನ್ನು ಕರುಣಿಸಲಿ ಎಂದು ಪ್ರಾರ್ಥಿಸಿ ಸಕಲ ಗೌರವಾದರಗಳೊಂದಿಗೆ ಈ ಸನ್ಮಾನ ಪತ್ರವನ್ನು ತಮಗೆ ಅರ್ಪಿಸುತ್ತಿದ್ದೇವೆ.
ಕೋಡಿಕಲ್ ಕುಡುವಳಿಕೆ ಮುಖ್ಯಸ್ಥರು ಮತ್ತು ಸದಸ್ಯರು. ಕೋಡಿಕಲ್ ಕುಡುವಳಿಕೆ ನಂಬರ್ 183. ಧನ್ಯವಾದಗಳು. ಧನ್ಯವಾದಗಳು ಶಶಿಕಲಾ ನಾಗೇಶ್ ಅವರಿಗೆ. ಈಗ ಮುಂದಿನ ಕಾರ್ಯಕ್ರಮ ಪ್ರತಿಭಾ ಪುರಸ್ಕಾರ. ಅಭಿಲಾಷ್. ಈಗ ವಿದ್ಯಾರ್ಥಿಗಳು ಹೆಸರು ಹೇಳಿದ ಕೊಟ್ಟರೆ ಒಬ್ಬೊಬ್ಬರಾಗಿ ನಿಂತುಕೊಳ್ಳಬೇಕಾಗಿ ಕೇಳ್ಕೊಳ್ತಾರೆ. ಯಾಕಂದ್ರೆ ಸಭಿಕರಿಗೆ ನಿಮ್ಮ ಪರಿಚಯ ಆಗ್ತದೆ. ಅಭಿಲಾಷ್ ಆಚಾರ್ಯ, ವೈಷ್ಣವಿ, ಸಾಮಿಕ, ಕೃಪಾ ಆಚಾರ್ಯ, ಶಿವಾನಿ ಎಸ್ ಎಲ್, ಎಲ್ಲರಿಗೂ ಧನ್ಯವಾದಗಳು.